ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೋತ್ನಾಳ್ ಪಂಚಾಯತ್ಗೆ ಶೌಚಾಲಯ ಕಟ್ಟಿಕೊಡಿ ಎಂದು ದೊಡ್ಡ ಯಲ್ಲಮ್ಮ ಎಂಬುವವರು 3 ವರ್ಷದಿಂದ ಅಲೆದರೂ ಸಹ ಪಿಡಿಒ ಬಸವರಾಜ್ ಮಾತ್ರ ಕಣ್ಣಿದ್ದು ಕುರುಡಾಗಿದ್ದಾರೆ. ಹೌದು, ದೊಡ್ಡ ಯಲ್ಲಮ್ಮ ಪೋತ್ನಾಳ್ ಪಂಚಾಯತ್ಗೆ ನಿತ್ಯ ಅಲೆದರೂ ಸಹ ಕಂಪ್ಯೂಟರ್ ಆಪರೇಟರ್ ರಂಜಿತ್ ಎಂಬಾತ ದೊಡ್ಡ ಯಲ್ಲಮ್ಮನಿಗೆ ರೊಕ್ಕ ಇಟ್ಟಿದ್ದೀಯಾ ಇಲ್ಲಿ ಪಂಚಾಯತಿನಲ್ಲಿ ಎಂದು ಗದರಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಶಾಸಕರು ಗಮನ ಹರಿಸಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕಾದು ನೋಡಬೇಕಾಗಿದೆ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ದೊಡ್ಡಲ್ಲಮ್ಮ. ದೊಡ್ಡಮ್ಮ ನಿಂದು ಯಾವ ಊರಮ್ಮ? ಪೋತ್ನಾಳ. ಪೋತ್ನಾಳ. ಪೋತ್ನಾಳದಲ್ಲಿ ಇರೋದು ನಿಮ್ಮ ಸ್ವಂತ ಊರು? ಸ್ವಂತ. ಇಲ್ಲಿ ಯಾಕೆ ಬಂದಿರಮ್ಮ ಆಫೀಸಿಗೆ? ಇದು ನಮ್ದು ಏನು ನಮ್ದು ಕಷ್ಟ ಸುಖ ಕೇಳಾರ್ದಕ್ಕಾಗಿ ಬಂದಿದ್ದು ನೋಡಿ. ಏನು ಕಷ್ಟ ಸುಖ ಅಂದ್ರೆ ಏನು? ನಮ್ಗೆ ಏನಿಲ್ರಿ, ಒಂದು ದೇವದಾಸ ಹೆಣ್ಮಗಳು ಮನೆಯೇ ಇಲ್ಲ. ಮನೆ ಹೊರಗೆ ಹೋಗಕ್ಕೆ ದಂಡಿಗೆ ಹೋಗಕ್ಕೆ ಬಂದಾನ. ಶೌಚಾಲಯ ದಟ್ಟು ತಗೊಂಡು ಕಳಿಸಿ ನಮ್ಗೆ ಅರ್ಜಿ ಹಾಕಿ ದುಡ್ಡು ಬರಂಗೆ ಮಾಡಿಕೊಡಪ್ಪ ಅಂತ ಕೇಳಿದ್ರೆ ಇಲ್ಲಿ ಬಂದು ನೀನೇನು ರೊಕ್ಕ ಇಟ್ಟಿದ್ದೇನಂತ ಕೇಳ್ತಾನ. ಯಾರಮ್ಮ? ಆತ ರಂಜಿತ್ ಆಗ್ಬಾರ್ದು. ರಂಜಿತ್ ಅವ್ರು ಏನದಾರ? ಆತ ಕಂಪ್ಯೂಟರ್ ತಂದಿರ್ತಾನ. ಎಲ್ಲಿ ಪಂಚಾಯತಾಗ? ಪಂಚಾಯತ್. ಯಾವ ಪಂಚಾಯತ್ ಅಮ್ಮ? ಪೋತ್ನಾಳ್ ಪಂಚಾಯತ್. ಪೋತ್ನಾಳ್ ಪಂಚಾಯತ್. ನೀವು ಕೇಳಿದ್ ಏನಂತ ಕೇಳಿದ್ರಿ? ನಮ್ಗೆ ಇದು ತಗೊಂಡು ಕಳಿಸಿ ಅರ್ಜಿ ತಗೊಂಡು ನಮ್ಗೆ ಶೌಚಾಲಯ ದಟ್ಟು ಮಾಡಿಕೊಡಪ್ಪ ಅಂತ ಕೇಳಿ ನಿನ್ನ ಮನೆ ಕೂಡ ಕೇಳಿಲ್ಲ. ಈಗ ಇಲ್ಲಿ ಹೇಳ್ಬೇಕಾಗೈತಿ ಇವತ್ತನ್ನ. ಏನು ಹಂಗೆ ಯಾಕೆ ಸರ್ಕಾರ ಕೊಡ್ತಲ್ಲ, ಮತ್ತೆ ಹಂಗೆ ಯಾಕೆ ಮಾಡ್ತಾರ? ಅವ್ರ ಅಪ್ಪನ ಕೊಡ್ತಾರ. ಅವ್ರ ಅಪ್ಪನ ಕೊಡ್ತಾನ. ಏನಂತ? ಮತ್ತೆ ನೀ ದುಡ್ಡು ಇಟ್ಟಿದ್ದೇನಂತ ಕೇಳಿದ ಮೇಲೆ ಆತ ತಮ್ಮಪ್ಪನ ಕೊಡಾಗಲ್ಲ ನನಗೆ ರೊಕ್ಕ. ಅಲ್ಲ, ಆ ಥರ ಅನ್ಬಾರ್ದಲ್ಲ. ಆದ್ರೆ ಈಗ ಉಂಟು ಮಾಡ್ಸನ್ರಿ, ನಾನೇನು ಸುಳ್ಳು ಹೇಳಕ್ಕೆ ನಾನೇನು ಹುಡುಗಲ್ಲ. ಅಲ್ಲಮ್ಮ, ಆ ಥರ ಅನ್ಬಾರ್ದು, ತಪ್ಪಲ್ಲ. ಮತ್ತೆ ನೀವು ಸರ್ಕಾರ ಸೌಲಭ್ಯ ಕೇಳ್ತಾ ಇದ್ರಿ, ಅದನ್ನ ಕೇಳಿದ್ರೆ ಆತ ಮಾಡಕ್ಕಿಲ್ಲಲ್ಲ. ಏನು ಮಾಡಕ್ಕಿಲ್ಲ ಅಂದ್ರೆ ಏನು ಅರ್ಥ ಅದು? ಅಂದ್ರೆ ಇದೇನಂತಂದ್ರೆ ನಿಮ್ಗೆ ಕೊಡ್ಕಂತಂದ್ರೆ ನಮ್ಗೆ ದುಡ್ಡಿಲ್ಲ. ದುಡ್ಡು ಅವ್ರು ಯಾರು ಕೊಡೋದು? ಸರ್ಕಾರ ಕೊಡುತ್ತಾ? ಅವ್ರೇನು ಅರ್ಜಿ ತಗೊಳ್ಬೇಕಷ್ಟೇ. ತಗೊಂಡಿಲ್ಲ ನೋಡ್ರಿ. ಈಗ ನಿಮ್ಗೆ ತ್ರಾಸ ಆಗಿದೆನಮ್ಮ? ಅದಕ್ಕಾಗಿ ಬಂದೀನಿ. ಮತ್ತೆ ನೀವೆಲ್ಲೇ ಒಟ್ಟ ಶೌಚಾಲಯ ಕೇಳಿದ್ರೆ ಕೊಡ್ತಾ ಇಲ್ಲ? ಇಲ್ಲ, ನೀ ದುಡ್ಡು ರೊಕ್ಕ ಇಟ್ಟಿದ್ದೇನಂತ ಕೇಳಿದದಕ್ಕೆ ನಾನು ಇಲ್ಲಿ ತಂದು ಬಂದೀನಿ. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ 7 ಮಂದಿ ಮಕ್ಕಳ್ರಿ. 2 ಸತ್ತಾರ. ಒಬ್ಬ ಇದ್ದಾನ. 4 ಹೆಣ್ಣು ಮಕ್ಕಳು. ಈಗ ನಿಮ್ಮನ್ನು ನೋಡಿಕೋರು ಯಾರಿಲ್ಲ? ಒಬ್ಬ ಇದ್ದಾನ ಗಂಡ ಮಗ. ಮತ್ತೆ ಹೆಂಗಮ್ಮ ಈ ರೀತಿ ನಿಮ್ಮನ್ನ ಸರ್ಕಾರಿಗೆ ಕಚೇರಿಗೆ ಅಲ್ದಾಡಸ್ತಾರ ಅಂದ್ಮೇಲೆ ಏನಮ್ಮ ಇದು ಸರ್ಕಾರ ಹೆಂಗ? ಇದು ನಿಮ್ಮಂತ ವಯಸ್ಸಾದವ್ರನ್ನ ಅಲ್ದಾಡಸ್ತಾರ ಅಂದ್ರೆ ಹೆಂಗಮ್ಮ? ಹೆಂಗೈತಿ ಅಂದ್ರೆ ಮತ್ತೆ ಅದನ್ನ ಕೇಳ್ಬೇಕಂತ ಬಂದೀನಿ ನೋಡಿ. ಮತ್ತೆ ಈಗ ಸಾರ್ ಇದಾರಮ್ಮ? ಸಾರ್ ಇಲ್ಲಿ ಇದಾರೆ ಇಲ್ರಿ, ನಾನು ನೋಡಿಲ್ಲ, ಈಗ ಬಂದೀನಿ. ಹೌದಾ? ಮತ್ತೆ ಅಂದ್ರೆ ಶೌಚಾಲಯ ಕೂಡ ಭಾಳ ತ್ರಾಸಾಗದ. ನಮ್ಗೆ ಹೇಳಬಾರ್ದು ಅಂತ ಹೇಳ್ತಾನೆ. ಅಲ್ಲಿ ಹೋದ್ರ ಒಬ್ರ ಮೇಲೆ ದಡ್ಡಿ ಕುಂತದ, ಅದ್ರ ಕೈ ಇಟ್ಟು ಎದ್ದಾಳದಕ್ಕಾಗಿ ಮನೆ ಮುಂದೆ ಇಟ್ಟು ಜಾಗ ಐತೆ ಕಟ್ಸಿ ಅಂತಾನೆ. ಅದನ್ನ ಬಿಲ್ ಮಾಡಿಕೊಡ ಅಂತ ಕೇಳಿದ್ರೆ ನೀನು ರೊಕ್ಕ ಇಟ್ಟಿದ್ದೇನಂತ ಕೇಳ್ತಾನಂತ. ಯಾರಮ್ಮ? ಆತ ರಂಜಿತ್. ರಂಜಿತ್ ಅಂತಾನೆ ನಮ್ಮ?